ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಗೆ ಮಾಡಿರ್ತಕ್ಕಂಥ ಸೇವೆ ಅಭಿವೃದ್ಧಿ ಜನ ನೆನೆಸ್ತಾ ಇದ್ದಾರೆ, ಕೈ ಹಿಡಿತಾ ಇದೆ. ಆ ಸಂಪ್ರದಾಯ ಆ ಸಂತತಿ ಮುಂದುವರಿಬೇಕಾದಾಗ ಸಮರ್ಥ ಗೆಲ್ಲಬೇಕಾಗ್ತದೆ. ಗೆಲ್ಲುವಂತಹ ವಾತಾವರಣ ಎಲ್ಲೆಲ್ಲೂ ಕೂಡ ಎದ್ದು ಕಾಣ್ತಾ ಇದೆ. ಸಮರ್ಥ ಗೆಲ್ಸೋದ್ರ ಮುಖ್ಯನ ಅವರ ತಾತ ಅವರ ಬೈಕ್ಗಳೇನಿದೆ ಬೈಕ್ಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗ್ತದೆ. ದಾವಣಗೆರೆ ಒಂದು ಶಿಕ್ಷಣ ಕಾಶಿನೇ ಆಗಿದೆ. ಇದು ಕೊಡುಗೆ ಯಾರು ಅಂದ್ರೆ ಶಾಮನೂರು ಶಿವಶಂಕರಪ್ಪ. ಅಲ್ಪಸಂಖ್ಯಾತರ ಹಿತವನ್ನ ಕಾಪಾಡೋದಲ್ಲಿ ಕಾಂಗ್ರೆಸ್ ಮೊದಲನೇ ಕೈ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಉಪ ಚುನಾವಣೆ ಈಗಾಗಲೇ ಸಾಕಷ್ಟು ಜೋರಾಗಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಬಿಜೆಪಿ ನೇರ ಹಣಾಹಣಿ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ನಾಯಕರು ಕೂಡ ಮಾತಾಡಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಸಚಿವರು, ಹಾಲಿ ಶಾಸಕರಿದ್ದಾರೆ, ಟಿ ಬಿ ಜಯಚಂದ್ರ ಅವರನ್ನೇ ಮಾತಾಡಿಸ್ತಾನೆ. ಸರ್, ಈಗಾಗಲೇ ತಾವು ಕೂಡ ಹಳ್ಳಿಗೆ ತಾವು ಮತಯಾಚನೆ ಮಾಡ್ತಾ ಇದ್ದೀರಿ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವ್ರ ಪರವಾಗಿ ಸರ್, ಹೇಗಿದೆ ಸರ್ ವಾತಾವರಣ? ನೋಡಿ, ಎಲ್ಲೂ ಹೋದ್ರೂ ಕೂಡ ಒಂದು ಶಾಮನೂರು ಶಿವಶಂಕರಪ್ಪನವರು ಅವರ ಜೀವನದ ಅವಧಿಯಲ್ಲಿ ದಾವಣಗೆರೆಗೆ ಮಾಡಿರ್ತಕ್ಕಂಥ ಸೇವೆ ಅಭಿವೃದ್ಧಿ ಅದು ಜನ ನೆನೆಸ್ತಾ ಇದ್ದಾರೆ, ಕೈ ಹಿಡಿತಾ ಇದೆ. ಬಹುಶಃ ಅದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಇಷ್ಟು ಬೇಗ ಶಾಮನೂರವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತೇಳಿ. ಇವತ್ತು ಅವರ ಮೊಮ್ಮಗನ್ನೇ ಅಭ್ಯರ್ಥಿಯಾಗಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನಗಳ ಅನುಕಂಪ ಇದೆ. ಆ ಸಂಸಾರದ ಅವಧಿಯನ್ನು ಪೂರ್ಣಗೊಳಿಸಬೇಕು ಇವರು ಮುಖ್ಯಣ ಅಂತಕ್ಕಂಥ ಮನಸ್ಥಿತಿ ಎಲ್ಲಿ ನೋಡೋದು ಕೂಡ ಎದ್ದು ಕಾಡ್ತದೆ. ಹಾಗಾಗಿ ಎಲ್ಲ ಒಂದು ಕಡೆಗೆ ದಾವಣಗೆರೆಗೆ ಭವಿಷ್ಯದ ದೃಷ್ಟಿಯಿಂದ ಇದೊಂದು ದೊಡ್ಡ ಶಿಕ್ಷಣ ಕ್ಷೇತ್ರ ಆಗಿದೆ, ಶಿಕ್ಷಣ ಕಾಶಿ ಆಗಿದೆ. ಅದು ಕೊಡುಗೆ ಅಂತಂದರೆ ಶಾಮನೂರು ಶಿವಶಂಕರಪ್ಪ. ಆ ಸಂಪ್ರದಾಯ ಆ ಸಂತತಿ ಮುಂದುವರಿಬೇಕಾದಾಗ ಸಮರ್ಥ ಗೆಲ್ಲಬೇಕಾಗ್ತದೆ. ಗೆಲ್ಲುವಂತಹ ವಾತಾವರಣ ಎಲ್ಲೆಲ್ಲೂ ಕೂಡ ಎದ್ದು ಕಾಣ್ತಾ ಇದೆ. ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಈಗಾಗಲೇ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿತ್ತು. ಈಗಾಗಲೇ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರೆ ಈಗಾಗಲೇ ಯುವಕರು. ಅದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ನಷ್ಟ ಆಗಲ್ಲ ಸರ್? ನೋಡಿ, ಏನಾಗಿದೆ, ಇದು ಸಾರ್ವಜನಿಕ ಚುನಾವಣೆ ಅಲ್ಲ, ಇದು ಉಪಚುನಾವಣೆ. ಉಪಚುನಾವಣೆಯಲ್ಲಿ ಯಾರು ಈಗ ಬಾಗಲಕೋಟೆ ಇರ್ಬೋದು ಅಥವಾ ದಾವಣಗೆರೆ ಇರ್ಬೋದು, ಎಲ್ಲೇ ಆದರೂ ಕೂಡ ಅವರು ಯಾರು ಮರಣಕ್ಕೆ ತುತ್ತರಾಗಿರ್ತಾರೋ ಅವ್ರ ವಂಶಸ್ಥರಿಗೆ ಕೊಡ್ತಕ್ಕಂಥ ಸಂಪ್ರದಾಯ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ಸಲ್ಲಿದೆ ಮತ್ತು ಎಲ್ಲ ಪಾರ್ಟಿನಲ್ಲೂ ಕೂಡ ಇದೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಅವರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಇರೋಕ್ಕೆ ಸಾಧ್ಯ. ಹಾಗಾಗಿ ಸಮರ್ಥನ ಗೆಲ್ಸೋದ್ರ ಮುಖ್ಯನ ಅವರ ತಾತ ಅವರ ಬೈಕ್ಗಳೇನಿತ್ತು ಬೈಕ್ಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ, ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ಹೆಚ್ಚು ದಾವಣಗೆರೆಯಲ್ಲಿ ಜೊತೆ ಇದ್ದಂಥವ್ರು. ಹಾಗಾಗಿ ಅವರು ಸಮರ್ಥ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಎಲ್ರಿಗೂ ಕೂಡ ಇದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಅಭಿವೃದ್ಧಿನೇ ಆಗಿಲ್ಲ. 4 ಬಾರಿ ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರು ಜಯ ಗಳಿಸಿದ್ರು ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಆಸ್ಪತ್ರೆ ಆಗಬೇಕಿತ್ತು, ಒಂದು ಗೌರ್ಮೆಂಟ್ ಕಾಲೇಜ್ ಆಗಬೇಕಿತ್ತು, ಸಾಕಷ್ಟು ಜನರು ಹೇಳ್ತಾರೆ. ಇದು ದಾವಣಗೆರೆ ಒಂದು ಶಿಕ್ಷಣ ಕಾಶಿನೇ ಆಗಿದೆ. ಇದು ಕೊಡುಗೆ ಯಾರ್ದು ಅಂದರೆ ಶಾಮನೂರು ಶಿವಶಂಕರಪ್ಪನವ್ರದ್ದು. ನಾನು ನೀರಾವರಿ ಸಚಿವರಾಗಿ ಶಾಮನೂರು ಶಿವಶಂಕರಪ್ಪ ಜೊತೆಯಲ್ಲಿ ಬಂದಾಗ ಅತಿ ಹೆಚ್ಚಿನ ಬ್ಯಾರೇಜ್ಗಳನ್ನ ಕೊಡುವಂಥ ಕೆಲಸವನ್ನು ದಾವಣಗೆರೆ, ರಾಣೆಬೆನ್ನೂರು ಈ ಭಾಗದಲ್ಲಿ ಹೆಚ್ಚು ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಆದರೆ ಇವತ್ತು ಅವರಿಲ್ಲ, ಶಾಮನೂರವರಿಲ್ಲ, ಬ್ಯಾರೇಜ್ಗಳು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೀರಾವರಿ ಸಮಸ್ಯೆ ಅಂತಕ್ಕಂಥದ್ದು ಇವತ್ತು ದಾವಣಗೆರೆಯಲ್ಲಿ ಶಾಶ್ವತ ಬಗೆಹರಿದಿರಬೇಕಾದಾಗ ನಾವು ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಶಾಮನೂರವರು APMC ಮಂತ್ರಿಗಳಾಗಿದ್ದರು, ನಾನು ನೀರಾವರಿ ಮಂತ್ರಿ ಆಗಿದ್ದಾಗಲೇ ಮಾಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದೆಲ್ಲದೂ ಕೂಡ ಜನರ ಗಮನದಲ್ಲಿದೆ. ಅವ್ರಿಗೆ ಸಂದರ್ಭ ಬಂದಾಗ ಯಾವ ರೀತಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸೋದು ಅದು ಮಾಡ್ತಾರೆ. ಈಗಾಗಲೇ ಸರ್ ದಾವಣಗೆರೆ ದಕ್ಷಿಣದಲ್ಲಿ ಸಾಕಷ್ಟು ಸರ್ಕಾರನೇ ಇಲ್ಲೇ ಇದೆ ಅಂತ ಹೇಳಿ ಆರೋಪ ಮಾಡ್ತಾರೆ. ವಿಧಾನಸಭಾ ಈಗಾಗಲೇ ಖಾಲಿ ಆಗಿದೆ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ ಸರ್. ಅಂದ್ರೆ ಭಯ ಸೃಷ್ಟಿಯಾಗಿದೆ ಕಾಂಗ್ರೆಸ್ನವ್ರಿಗೆ ಅಂತ ಹೇಳ್ತಾರೆ. ನೋಡಿ, ಭಯ ಪ್ರಶ್ನೆ ಅಲ್ಲ. ಉಪಚುನಾವಣೆ ಬಹಳ ಪ್ರಾಮುಖ್ಯವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಬಹಳ ಪ್ರಾಮುಖ್ಯ ಆಗ್ತದೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು
ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತಕ್ಕಂಥ ಜನಗಳ ಮತವನ್ನು ಅಭಿಪ್ರಾಯವನ್ನು ಪಡಿಬೇಕು ಅಂತಕ್ಕಂಥದ್ದು ರಾಜಕೀಯವಾಗಿ ಇದ್ದೇ ಇರ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿದ್ದೇವೆ. ಅದರಿಂದ ನಾವೆಲ್ಲ ಒಂದು ಕಡೆಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಜನ ಅಭಿಪ್ರಾಯ ಇದೆ, ಜನ ಗೆಲ್ಲಿಸ್ತಾರಿರ್ತಕ್ಕಂಥ ವಿಶ್ವಾಸ ನಮಗಿದೆ. ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ, ಅದು ಬರೋ ಅವಶ್ಯಕತೆನೇ ಇರಲಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಇಲ್ಲಿ ಇರ್ತಕ್ಕಂಥ ಸಚಿವರಾಗ್ಲಿ ಬರೋ ಅವಶ್ಯಕತೆನೇ ಇರಲಿಲ್ಲ. ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಗ್ಯಾರಂಟಿ ಯೋಜನೆ ಆರ್ಥಿಕವಾಗಿ ಗ್ಯಾರಂಟಿ ಯೋಜನೆ ಅಂತ ಹೇಳಿದ್ರೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥದ್ದಲ್ಲ. ನಾವು ಆಶ್ವಾಸನೆ ಕೊಟ್ಟಿದ್ದೇನು, 3 ವರ್ಷದಿಂದ ಆಶ್ವಾಸನೆ ಕೊಟ್ಟಿದ್ವಿ. 3 ವರ್ಷದಿಂದ ತತ್ವಶಃ ಅನುಷ್ಠಾನ ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿಗಳಲ್ಲಿ ಹೆಚ್ಚು ಕಡಿಮೆ 1,43,000 ಕೋಟಿ ರೂಪಾಯಿನ ನೇರವಾಗಿ ಪಕ್ಷಾತೀತವಾಗಿ ಎಲ್ರಿಗೂ ಕೊಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಜನರನ್ನ ಆಧರಿಸಿ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ಸಿನ ಚಿಂತನೆ. ಹಾಗಾಗಿ ಇದರಲ್ಲಿ ರಾಜಕಾರಣ ಇಲ್ಲ, ಸಾರ್ವತ್ರಿಕವಾಗಿ ಜನರಿಗೆ ಸಹಾಯ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ 5 ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆಗೆ ಚುನಾವಣೆ ಆದರೂ ಕೂಡ ಮುಖ್ಯಮಂತ್ರಿ ಬರ್ತಾರೆ, ಉಪಮುಖ್ಯಮಂತ್ರಿ ಬರ್ತಾರೆ ಅಂತಾರೆ. ಇದು ಜನತಂತ್ರ ವ್ಯವಸ್ಥೆಯಲ್ಲಿ ಅದೆಲ್ಲದೂ ಇದ್ದಿದ್ದೆ. ಚುನಾವಣೆ ಸಂದರ್ಭದಲ್ಲಿ ಬಂದು ನಾವು ಕೇಳಬೇಕಾಗ್ತದೆ, ನಾವೇನು ಸೇವೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ, ಮುಂದೇನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಹಾಗಾಗಿ ಚುನಾವಣೆಗಳು ಬರ್ತಕ್ಕಂಥದ್ದು ಅನಿವಾರ್ಯ. ಮತಗಳ ವಿಭಜನೆ ಆಗಲ್ಲ ಅಂತೀರಾ ಸರ್ ಅಲ್ಪಸಂಖ್ಯಾತರದ್ದು? ಅದು ಯಾವುದೇ ಇದು ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡೋದಲ್ಲಿ ಕಾಂಗ್ರೆಸ್ ಮೊದಲನೇ ಕೈ. ಇದು ಒಂದು ಉಪಚುನಾವಣೆ ದೃಷ್ಟಿಯಿಂದ ಅಲ್ಪಸಂಖ್ಯಾತರು ಮುನ್ಸ್ಕೊಂಡಿದ್ದಾರೆ ಅಥವಾ ಇನ್ನೊಂದು ಅಂತಕ್ಕಂಥ ಪ್ರಚಾರ ಕೊಡ್ತಕ್ಕಂಥದ್ದು ಅದು ಸರಿಯಲ್ಲ. ಅದು ಅವ್ರಿಗೂ ಕೂಡ ಗೊತ್ತಿದೆ. ಇದು ಒಂದು ಚುನಾವಣೆಯಿಂದ ಅವ್ರ ಭವಿಷ್ಯ ನಿರ್ಧಾರ ಆಗಲ್ಲ. ಸರ್ಕಾರ ಇದ್ದಾಗ ಅವರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ, ಅವರ ಯೋಗಕ್ಷೇಮವನ್ನು ನೋಡೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಅವ್ರಿಗೆ ಸಾರ್ವತ್ರಿಕವಾಗಿ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರನೆ. ಅಂದ್ರೆ ಬಿಜೆಪಿ ಅವರಿಗೆ ಈ ಬಾರಿಗೆ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಸರ್? ಅಲ್ಲಲ್ಲ, ಅವರು ಅಲ್ಪಸಂಖ್ಯಾತರಿಗೆ ಪ್ರೀತಿ ಜಾಸ್ತಿ ಇರೋದಕ್ಕಿನಾಗೆ ಅಲ್ಪಸಂಖ್ಯಾತರನ್ನ ಅದನ್ನ ಎಲ್ಲೋ ಒಂದು ಕಡೆಗೆ ಅವ್ರನ್ನೇ ಗುರಿಯಾಗಿಟ್ಕೊಂಡು ಅದನ್ನ ಧಾರ್ಮಿಕವಾಗಿ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಯಾವತ್ತೂ ಕೂಡ ಮಾಡ್ತಾ ಇದ್ದಾರೆ. ಅದು ಈ ಜನತಂತ್ರ ವ್ಯವಸ್ಥೆಯಲ್ಲಿ ಅದು ಸರಿಯಾದಂಥ ಕ್ರಮ ಅಲ್ಲ. ಅದನ್ನು ನಾವು ಯಾವತ್ತೂ ಕೂಡ ಒಂದು ರಾಷ್ಟ್ರೀಯ ಪಕ್ಷದಿಂದ ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಅವ್ರ ವರ್ತನೆ ಇದೆ. ಹಾಗಾಗಿ ಜನ ಇದೆಲ್ಲದಕ್ಕೂ ಕೂಡ ಸೊಪ್ಪು ಹಾಕೋದಿಲ್ಲ, ಕಾಂಗ್ರೆಸ್ಗೆ ಓಟ್ ಕೊಡ್ತಾರೆ. ತಾವು ಈಗಾಗಲೇ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡ್ತಾ ಇದ್ದೀರಿ, ತಮಗೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಇದ್ರಿ. ಈ ಗ್ರಾಮೀಣ ಭಾಗದಲ್ಲಿ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ, ಬೆಂಬಲ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಸಮಸ್ಯೆಗಳನ್ನ ಹೇಳಿದ್ದಾರೆ. ಆ ಸಮಸ್ಯೆಗಳೇನು ಅಂತಕ್ಕಂಥದ್ದು ನಾವು ಸುಮಾರು 2 ಗಂಟೆಯಿಂದಲೂ ಕೂಡ ಕೇಳ್ಕೊಂಡು ಬಂದಿದ್ವಿ. ಆ ಸಮಸ್ಯೆಗಳನ್ನೆಲ್ಲದೂ ಕೂಡ ಮುಂದೆ ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ತಮ್ಮ ಅಭ್ಯರ್ಥಿ ಸಮರ್ಥ ಅವರು ಎಷ್ಟು ಅಂತರದಿಂದ ಗೆಲ್ಬಹುದು ಸರ್? ನಾನು ಅತ್ಯಧಿಕ ಮತದಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಸರ್, ಕೊನೆಯದಾಗಿ ಇಲ್ಲಿರ್ತಕ್ಕಂಥ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮತದಾರದೇನಿಲ್ಲ, ಮತದಾರರು ಇವತ್ತು ಅಭಿವೃದ್ಧಿ ಆಗಬೇಕು, ಸಣ್ಣ ಪುಟ್ಟ ಕೆಲಸಗಳಾಗಬೇಕು, ಮತ್ತು ಸಾಮಾನ್ಯರು ಜನ ಇರ್ತಕ್ಕಂಥವ್ರಿಗೆ ಆರ್ಥಿಕವಾಗಿ ಶಕ್ತಿ ನೀಡ್ತಕ್ಕಂಥ ಕಾರ್ಯಕ್ರಮಗಳು ಹೆಚ್ಚು ಬರಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ಗಮನಿಸಿದ್ದೇವೆ. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಟಿವಿ ಜಯಚಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ಯಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.